ಹತ್ರ ಕಣ್ ಕೆಂಪಾಯ್ತದೆ, ನಕ್ರೆ ನಮ್ಮವ್ವನ ಮನಸ್ಸು ಖುಷಿ ಆಯ್ತದೆ. ಹತ್ತು ಎಲ್ರಿಗೂ ನೋವು ಕೊಡೋಕ್ಕಿಂತ ನಕ್ಕು ಅವ್ವನಿಗೆ ಸಂತೋಷ ಪಡಿಸೋದೇ ಸರಿ. ಅಣ್ಣ ಅಣ್ಣ ಎಂತಣ್ಣ ಇಷ್ಟು ಬೇಜಾರಲ್ಲಿ ಕೂತ್ಕೊಂಡಿದೀಯ? ಈ ಜೀವನನೇ ಹೀಗೆ ಅಣ್ಣ. ನಾವೇನೋ ಅನ್ಕೊಂಡಿರ್ತೇವೆ, ಆದರೆ ಆ ದೇವರು ಏನೋ ಕೊಟ್ಟಿರ್ತಾನೆ. ಬಂದಿದ್ದನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಹೂ ಅಣ್ಣ, ಕೊಟ್ಟಿದ್ದನ್ನ ಕಣ್ಣಿಗೆ ಹೊತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಯಾವ ನೋವು ಆಗಕ್ಕಿಲ್ಲ ಕಣಣ್ಣ. ಹೌದಣ್ಣ, ನಿನ್ನ ಜೀವನದಲ್ಲಿ ಎಷ್ಟೊಂದು ಕಷ್ಟ ಬಂದಿಲ್ಲ ಹೇಳು. ಅದ್ರ ಮುಂದೆ ಇದೆಲ್ಲ ಯಾವ ಲೆಕ್ಕ? ಲೈ ಇದೇನ್ರಲ್ಲ ಇದು? ಮದುವೆ ಮನೆ ಬಂದ್ಬಿಡು ಒಳ್ಳೆ ಶ್ಲೋಕ ಗೀತೆ ಆಡ್ತಿದ್ರಲ್ಲ. ಇವತ್ ನನ್ ಮದ್ವೆ ಆಗಲ್ಲ, ಎಲ್ರು ಹೊಸಿ ಖುಷಿಯಾಗಿರ್ಬೇಕು. ನನ್ ಮದ್ವೆ ಧಾಮ್ ಧೂಮಾಗ್ ಆಗ್ಬೇಕು. ಅಣ್ಣ, ಈ ಮಾತು ನೀನೇ ಹೇಳ್ತಾ ಇದೀಯಾ? ನಾನ್ ಹೇಳ್ದೆ, ಬೇರೆ ಇನ್ಯಾರಲ್ಲ ಹೇಳ್ತಾರೆ? ಹೋಗಿ ಬಂದವ್ರಿಗೆಲ್ಲ ಊಟ ತಿಂಡಿ ಗಮನಿಸ್ಕೊಳ್ಳಿ. ನನ್ ಮದ್ವೆ ಅಂದ್ಮೇಕೆ ಒಂದ್ ಕೊರತೆನೂ ಇರ್ಬಾರ್ದು. ಒಬ್ಬನ್ಗೆ ಹೆಂಗ್ ಖುಷಿನೋ ಈ ಮದ್ವೆನೂ ಹಂಗೆ ಆಗ್ಬೇಕು, ತಿಳಿತಾ? ಆಯ್ತಣ್ಣ. ಅಲ್ಲಣ್ಣ, ನೀನು ಹೊರಗಡೆ ಬೇಜಾರಲ್ಲಿ ಇದ್ದಿದ್ದು ನೋಡಿ ನಾನು ಎಂತದೋ ಅನ್ಕೊಂಡೆ. ನೀನ್ ನೋಡಿದ್ರೆ ಇಷ್ಟು ಜೋಶಲ್ಲಿ ಇದೀಯಾ? ನೀನೇ ಇಷ್ಟು ಜೋಶಲ್ಲಿ ಇದೀಯಾ, ಇನ್ನು ನಮ್ಮ ಜೋಶ್ ನೋಡು ಡಬಲ್ ಆಗ್ತದೆ ಅಲ್ಲಣ್ಣ? ಸರಿ, ನಾನ್ ರೆಡಿ ಆಗ್ಬತ್ತೀನಿ, ನೀವಾಗ ಬೇರೆ ಕೆಲಸ ನೋಡೋಗಿ. ಸರಿ ಅಣ್ಣ. ದೇವ್ರೆ, ಹಾಳಾದವಳು ಇವಳು ತಾಳಿ ಕಟ್ಟಿಸ್ಕೊಳ್ಳೋ ತಿರಿಲಿ ನನ್ನ ಕುರಿ ಮಾಡ್ಬಿಟ್ಟು ಹೋಗವಳೆ. ನನ್ನ ಜೀವನದಾಗೆ ನನ್ನ ಗಂಡನ್ನು ಒಂದಿನೂ ಕಾಯ್ನಿಲ್ಲ ಹಿಂಗೆ. ಈ ಹಾಳಾದವ್ರು ಕಾಯಕ್ಕೆ ಹಾಳಾದವಳು ನನ್ ಬಿಟ್ಟು ಹೋಗವಳೆ. ಬನ್ರ ಒಂದು ಟೀ ಕೊಡ್ಕೊಂಡು ತೊಗೊಂಡ್ಕೊಂಡ್ ಬರೋಣ. ನಿಂತ್ಕೊಳ್ರಲ್ಲ, ನೀವು ಹೊಂಟಾದ್ರೆ ಇವುಗಳು ಕಾಯೋರು ಯಾರು? ನೀವು ಇದ್ದೀರಲ್ಲ, ನೋಡ್ಕೊಳ್ಳಿ. ಅಯ್ಯೋ, ನೀನ್ ಬಾಯಿಗೆ ಮಣ್ಣಾಕ ಬಡತವ. ಇವುಗಳು ಕಾಯೋ ಕೆಲಸ ನಿಮ್ದು, ನೀವು ನಿಂತ್ಕೊಂಡು ಕಾಯ್ರಿ. ನೀವು ಕೊಡೋ ಕಾಸಿಗೆ ಇಷ್ಟ ಆಗೋದು. ಬನ್ರ. ನಿಮ್ಮ ತಮ್ಮಯ್ಯ ಅಂತೀನಿ ಕಣಪ್ಪ, ಬಿಟ್ಟು ಹೋಗ್ಬಿಡಿ. ನಂಗೆ ನೋಡ್ಕೊಳಕ್ ಆಗಕ್ಕಿಲ್ಲ. ಬೇಕಾರೆ ನಾ ಕಾಸು ಕೊಡ್ತೀನಿ. ಒಂದು ನಿಮಿಷ ರೀ. ತಗಪ್ಪ. ಏನು 200 ರೂಪಾಯಿ? ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ. ಆ ರಾಜಿ ಬರ್ಲಿ, ಅವಳು ಬಂದ್ಮ್ಯಾಕೆ ಕೈ ತುಂಬ ಕೊಡಿಸ್ತೀನಿ. ಒಳ್ಳೆ ಸವಾಸ ಆಯ್ತು. ಹಾಳಾದವಳು ಇನ್ನೂ ಬರ್ಲಿಲ್ವೇ? ಎಲ್ಲೋದ್ನಿವಳು? ಅಪ್ಪ, ಅಪ್ಪ, ನಿಧಾನ. ಅವ್ವಾ, ನೀವೇ ಎದ್ದು ಕೂತ್ಕೊಂಡ. ಇವಳಿನ್ನೂ ಬಂದಿಲ್ಲ. ಏಯ್, ರಾಜಿ ಬರಗಂಟ ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕಡಿ. ಅಪ್ಪ, ನಾನು ನಿಮಗೆ ಮೊದಲೇ ಹೇಳಿಲ್ವಾ? ಇವ್ರು ಯಾರು ಒಳ್ಳೆಯವರಲ್ಲಪ್ಪ, ಎಲ್ಲ ನರಿ ಬುದ್ಧಿಗಳೇ. ಹೌದಮ್ಮ, ಬೆಣ್ಣೆ ಅಂತ ಮಾತಾಡಿ ಬೆನ್ನಿಗೆ ಚೂರಿ ಹಾಕೋ ಜನಗಳು ಇವರು. ನಾನಿನ್ ಮಾತು ಮೊದಲೇ ಕೇಳಬೇಕಿತ್ತು. ಹೋಗಿ ಹೋಗಿ ಇಂಥ ರಾಕ್ಷಸರಿಗೆ ಸಪೋರ್ಟ್ ಮಾಡೋದ್ನಲ್ಲ. ಹೇ ನಂಜಮ್ಮ, ಮರ್ಯಾದೆಯಿಂದ ಕಟ್ಟು ಬಿಚ್ಚಿದ್ರೆ ಸರಿ. ಇಲ್ಲ ಅಂತಂದ್ರೆ ನಾನು ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಬಿಡ್ದೆ
ಯೋನ್ ಮಾಡ್ತೀಯಾ? ಮದುವೆ ಸ್ವರ್ಗದಾಗ ನಿಶ್ಚಯ ಆಗಿರ್ತದೆ ಅಂತ ಹಿರಿಯರು ಹೇಳ್ತಾರೆ. ಯಾರಿಗೆ ಯಾರನ್ನ ಜೋಡಿ ಮಾಡ್ಬೇಕು ಅನ್ನೋದೆಲ್ಲ ನಿಂಗೆ ಗೊತ್ತು. ಸಿರಿ ಆ ಹುಡುಗಿನ ಶಾನ ಪಿರುತಿ ಮಾಡವನೆ. ಅವಳ ಕಣ್ಣಾಗುವೆ ಅವನ ಮ್ಯಾಗ ಪಿರುತಿ ಇದ್ದದ್ದನ್ನ ನಾ ಕಂಡಿವ್ನಿ. ಇದು ದಿಟ್ವೆ. ಹಿಂಗಿದ್ರು ಅವರಿಬ್ಬರನ್ನ ನೀನು ಯಾಕೆ ಒಂದು ಮಾಡಲಿಲ್ಲ? ಒಂದು ಮಾಡುತ್ತೆ ಅವ್ರೆ. ಹಣೆ ಬರಿಕೆ ಹೊಣೆ ಯಾರು ಪುಟ್ಟಮ್ಮಿ? ಹಳಿ ಅಂದ್ರೆ ಹಣೆನಾಗೆ ಆ ಹುಡುಗಿ ಹೆಸರು ಬರ್ದಿರ ಯಾರೇನು ಮಾಡೋಕ್ಕಾಯ್ತದೆ? ಯಾರೇನು ಬರ್ದಿದ್ರು ಅದನ್ನ ನಾನು ಅಳ್ಸಾಕ್ತೀವನಿ. ಆ ಹುಡುಗಿ ಬಂಗಾರ ಸೊಸೆ ಆಗಕ್ಕೆ ಲಾಯಕ್ಕಿಲ್ಲ. ಆಮರೆ ಬಂಗಾರಮ್ಮನವ್ರ ಈ ಮದುವೆ ಒಪ್ಕೊಂಡ್ಮೇಲೆ ನೀವೇನು ಮಾಡೋಕ್ಕಾಯ್ತದೆ? ಈ ಚೌಡವ ಅಂದ್ರೆ ಸುಮ್ಕೆ ಅನ್ಕೋಬೇಡ ಗೋಪಾಲಯ್ಯ. ಅವರೇ ನಂಗೆ ಯಾಕೋ ಶಾನ ದಿಗ್ಲಾಯ್ತದೆ. ಏನು ಚಿಂತೆ ಮಾಡಬೇಡ ಬಿಡು ಪುಟಕ್ಕ. ನೀನು ನಂಬಿರೋ ದೇವರು ನಿನ್ನ ಕೈ ಬಿಡೋಕ್ಕಿಲ್ಲ.